ನೆನ್ನೆ ವಿಡಿಯೋದಲ್ಲಿ ನಾನು ನನ್ನ ಕಿರು ಪರಿಚಯ ಮಾಡಿಕೊಂಡೆ. ನಾವೇನು ಕೆಲಸ ಮಾಡ್ತೀವಿ ಅಂತ ನೀವು ಅರ್ಧ ಬರ್ಧ ತಿಳ್ಕೊಂಡಿರ್ತೀರ. ಇವತ್ತು ಅಡುಗೆ ಮಾಡ್ತಾ ನಾನು ಏನು ಕೆಲಸ ಮಾಡ್ತೀನಿ, ಯಾವ ರೀತಿ ನಿಮಗೆ ಉದ್ಯೋಗ ಹೇಗೆ ನಾವು ಮಾಡ್ಬೋದು ಮನೇಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಇವತ್ತು ನಾನು ಸುನೀತಾ ಸೇರಿಕೊಂಡು ಮೊಟ್ಟೆ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಇಲ್ಲೂ ಎಣ್ಣೆ ಹಾಕೋಣ. ಸುನಿ, ಕಸ್ತೂರಿ ಮೆಥಿ, ಕಸ್ತೂರಿ ಮೆಥಿ ಬೆಂದಿದೆ. ಈರುಳ್ಳಿ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ. ಫ್ರೈ ಮಾಡ್ತಾ ಇವಾಗ ನಾನು ನಿಮಗೆ ಏನು ಮಾಹಿತಿ ಅಂತ ಕೊಡ್ತಾ ಹೋಗ್ತೀನಿ. ಏನಂದರೆ, ನಾವು ಮನೆ ರುಚಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಮಾಡ್ತಾಯಿದ್ದೀವಿ. ನಮ್ಮ ಈ ಮನೆ ರುಚಿ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ. ಹೇಗೆ ಅಂದರೆ, ನೀವು ಯಾವುದಾದ್ರೂ ಊರಲ್ಲಿರಿ, ಎಲ್ಲಾದರೂ ಇರಿ, ಏನಾದರೂ ಕೆಲಸ ಮಾಡ್ತಾಯಿರಿ, ನೀವು ಇದನ್ನು ಪಾರ್ಟ್ ಟೈಮ್ ಜಾಬ್ ಆಗಿ ನೀವು ಸ್ವೀಕರಣೆ ಮಾಡ್ಬೋದು. ಆಮೇಲೆ ನೀವು ಇದನ್ನು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನೇ ನಿಮಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತೀನಿ. ಟೊಮೊಟೊ ಹಾಕೋಣ. ಅನ್ಕೋತಾ ಇರ್ತೀರ ಅಲ್ವಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ. ಆ ಯೋಚನೆ ಎಲ್ಲ ಮೊದಲು ಬಿಟ್ಟು ಹೇಗೆ ದುಡ್ಡು ಮಾಡಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡುವ. ಮಾತು ಬರ್ತಾ ಇಲ್ಲ, ಬೈ ಕಡೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಾವು ನಮ್ಮ ಫ್ಯಾಕ್ಟ್ರಿಲಿ ಏನೇನು ತಯಾರಿ ಮಾಡ್ತೀವಿ ಅಂದರೆ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ, ಖಾರದ ಪುಡಿಗಳು, ಎಲ್ಲ ರೀತಿಯ ಮನೆಗೆ ಬೇಕಾದಂಥ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತೀವಿ. ಚಿಕನ್ ಹಾಕೋಣ. ನಾನು ಏನೇನು ಹಾಕ್ತೆ ಅಂತ ಮತ್ತೆ ಇನ್ನೂ ಒಂದು ಸಲ ಹೇಳ್ತೀನಿ. ಈ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪುಡಿನೇ ಉಪಯೋಗಿಸಿ ಮಾಡುವಂಥದ್ದು. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಾವು ಏನೇನು ಪ್ರಾಡಕ್ಟ್ ತಯಾರು ಮಾಡಿರ್ತೀವಿ ಅನ್ನೋದನ್ನ ತಿಳ್ಕೊಂಡ್ರಿ. ಅದು ನಿಮ್ಗೆ ಹೇಗೆ ತಲುಪುತ್ತೆ ಅನ್ನೋದು ಇವಾಗ ನಿಮ್ಮ ಪ್ರಶ್ನೆ. ಹೌದು, ನೀವೆಲ್ಲಾದರೂ ಇರಿ, ಏನಾದರೂ ಕೆಲಸ ಮಾಡ್ತಾಯಿರಿ, ತೊಂದರೆ ಇಲ್ಲ. ನಾನು ನಿಮಗೆ ನನ್ನ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ಕೊಡ್ತೀನಿ. ನೀವು ಅದನ್ನು ಅಲ್ಲಿ ಯಾವ ರೀತಿ ಸೇಲ್ ಮಾಡ್ತೀರಾ ಆ ರೀತಿಲಿ ನೀವು ದುಡ್ಡು ಸಂಪಾದನೆ ಮಾಡ್ಬೋದು. ಇಲ್ಲಿ ನಿಮಗೆ ₹1 ಇನ್ವೆಸ್ಟ್ಮೆಂಟ್ ಖರ್ಚಿರಲ್ಲ. ನೀವು ಹೇಗೆ ಮಾಡಬೇಕು ಅನ್ನೋ ತಲೆನೋವಿರಲ್ಲ. ಅದನ್ನು ಯಾವಾಗ ಪ್ಯಾಕ್ ಮಾಡಬೇಕು, ಯಾವ ರೀತಿ ಪ್ಯಾಕ್ ಮಾಡಬೇಕು ಅನ್ನೋ ಗಡಿಬಿಡಿನೂ ನಿಮಗಿರಲ್ಲ. ಪ್ರತಿಯೊಂದನ್ನು ನಾವೇ ತಯಾರು ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ. ನಾವು ತಯಾರು ಮಾಡೋ ಪದಾರ್ಥಗಳಲ್ಲಿ ಯಾವುದೇ ರೀತಿಯ ಬಣ್ಣ ಆಗಲಿ, ಕೆಮಿಕಲ್ ಆಗಲಿ ಏನನ್ನೂ ಉಪಯೋಗಿಸಲ್ಲ. ಫುಲ್ಲು ಹೋಮ್ ಮೇಡ್ ಪ್ರಾಡಕ್ಟ್ಸು. ಹೆಂಗೆ ಅಂದರೆ, ನೀವು ತಿಂದರೆ ನಮ್ಮಲ್ಲೇ ಮಾಡಿದ್ದೀವ ಇದನ್ನು ಅನ್ನೋ ರೀತಿ ನಿಮ್ಗೆ ಫೀಲಿಂಗ್ ಬರಬೇಕು. ಆ ಥರ ಶುದ್ಧವಾಗಿ ತಯಾರಿಸಿ ನಾನು ನಿಮಗೆ ತಲುಪಿಸ್ತೀನಿ. ಈ ರೀತಿ ನಿಮ್ಮ ಸ್ವಂತ ಉದ್ಯೋಗನ ನೀವು ಮನೇಲೇ ಶುರು ಮಾಡ್ಬೋದು. ಯಾವತ್ತೂ ತಿಳ್ಕೊಳ್ಳಿ, ₹1ಇಂದನೇ ₹100 ಆಗೋದು, ₹100ಇಂದನೇ ₹1000 ಆಗೋದು, ₹1000ಇಂದನೇ ₹1,00,000 ಆಗೋದು, ₹1,00,000ಇಂದನೇ ಕೋಟಿ ಆಗೋದು. ಇದನ್ನು ಮರಿಬೇಡಿ. ಈ ಸಣ್ಣ ಉದ್ಯೋಗದಿಂದನೇ ನೀವು ನಿಮ್ಮ ದೊಡ್ಡ ಕನಸನ್ನು ನೀವು ಕಟ್ಕೋಬೋದು. ನಿಜವಾಗ್ಲೂ ಹೆಣ್ಮಕ್ಳು ಬೆಳಿಲೇಬೇಕು, ಬೆಳಿಬೇಕು. ಏನು ಸುನೀತಾ? ಬೆಳಿಬೇಕು. ಬೆಳಿಬೇಕು ಅಲ್ಲ, ಬೆಳಿಬೇಕು. ಬೆಳಿಬೇಕು. ಚಿಕನ್ನ ಚೆನ್ನಾಗಿ ನೀರು ಬಿಡೋವರೆಗೂ ಬೇಯಿಸಿ. ಮೆಣಸಿನ ಪುಡಿ ಹಾಕೋಣ. 1-2 ಸ್ಪೂನ್ ಹಾಕಿ, ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ನಮ್ಮದೇ ಒಣಮೆಣ್ಸಿನ್ಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಕು, ಯಾಕೆಂದರೆ ನಾವು ಖಾರದ ಪುಡಿನೂ ಹಾಕ್ತೀವಿ. ಮತ್ತು ಇಂಪಾರ್ಟೆಂಟಾಗಿ ನಮ್ಮ ಮನೆ ರುಚಿ ಮಟನ್ ಸಾಂಬಾರು ಪೌಡರ್. ಚಿಕನ್ಗೂ ಹಾಕ್ಬೋದು, ಮಟನ್ಗೂ ಹಾಕ್ಬೋದು. ಅದನ್ನು ಹಾಕೋಣ. ಇದೊಂಥರ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗೆಲ್ಲ ಪುಡಿ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಾನು ಫ್ರೈ ಥರ ಇರಲಿ ಅಂತ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಈಗ ಚಿಕನ್ ಬೆಂದಿದೆ, ಮೊಟ್ಟೆ ಹಾಕೋಣ. ನೀವು ಎಷ್ಟಾದರೂ ಮೊಟ್ಟೆ ಹಾಕ್ಕೋಬೋದು. ನಾನಿಲ್ಲಿ 4 ಮೊಟ್ಟೆ ಹಾಕ್ತಾಯಿದ್ದೀನಿ. ಸಣ್ಣ ಉರಿಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋದಲ್ಲ, ನೀವು ಮಾಡಿ ನೋಡಿ. ಇದು ಚಪಾತಿಗೆ, ಪೂರಿಗೆ, ಮತ್ತು ಅನ್ನಕ್ಕೆ, ಎಲ್ಲದಕ್ಕೂ. ಆಮೇಲೆ ಸೈಡ್ ನೀವು ಬೇಳೆ ಸಾಂಬಾರು ಅನ್ನೋದಲ್ಲೇ ಊಟ ಮಾಡ್ತೀನಿ ಅಂದರೂ ಇದು ನೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ.
ಇದಕ್ಕೆ ಏನೇನು ಹಾಕ್ತೆ ಅಂತಂದರೆ ಮೊದಲು ಎಣ್ಣೆ, ಕಸ್ತೂರಿ ಮೇಥಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ, ಚಿಕನ್ ಹಾಕಿ ಅದನ್ನು ಫ್ರೈ ಮಾಡಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಚಿಕನ್ ಸಾಂಬಾರು ಪುಡಿನ ಆ್ಯಡ್ ಮಾಡಿ, ನಂತರ ಅದು ಬೆಂದ ಮೇಲೆ ಮೊಟ್ಟೆ ಒಡೆದು ಹಾಕಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಮೇಲೆ ಪೆಪ್ಪರ್ ಪೌಡ್ರನ್ನೂ ಹಾಕಿದ್ದೀನಿ, ಒಣಮೆಣ್ಸಿನ್ಕಾಯಿ ಪುಡಿನೂ ಹಾಕಿದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಊಟ ಮಾಡಿ. ಕೊಡಿ ಮೇಡಮ್, ಊಟ ಮಾಡೋಣ ಮೇಡಮ್. ಮಾಡಬೇಕು ಅಲ್ಲಲ್ಲ ಮಾಡೋಣ. ಇರಿ ಒಂದು ನಿಮಿಷ. ನಮ್ಮ ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಏನು ಮಾಡಿ? ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.